ಲಕ್ಷ ರೂಪಾಯಿ ಹೊಲಕ್ಕೆ ಹಾಕಿ ಆಮೇಲೆ ನಾವು 50, 70, 80,000 ರೂಪಾಯಿ ತಗೋತೀವಿ ಅಂದ್ರೆ 20,000 ರೂಪಾಯಿ ಲಾಸ್ ಬರಾಕೈತಲ್ರಿ. ಸೊ ಈ ರೀತಿ ರೈತರ ಪರಿಸ್ಥಿತಿ ಆಗ್ಲಕತ್ತದ್ರಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಗೊತ್ತಿರುವ ಹಾಗೆ ಮೇಲ್ಗಡೆ ಮೋಡ ಕಾಣಕತ್ತೈತಿ, ಬಟ್ ಕೆಳಗಡೆ ಮಳೆ ಮಾತ್ರ ಆಗ್ತಿಲ್ಲ. ಯಾಕಂದ್ರೆ ರೈತರ ಪರಿಸ್ಥಿತಿ ಇವಾಗ ಅಂದ್ರೆ ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಮೋಡ ಸಿಕ್ಕಾಪಟ್ಟೆ ಆಗಕತ್ತೈತ್ರಿ, ಮಳೆ ಮಾತ್ರ ಎಷ್ಟು ಬೀಳ್ತದೆ ಮಳೆ ಅಂತ ಅನಿಸುತ್ತೆ, ಆದರೆ ಮಳೆನೇ ಆಗ್ತಿಲ್ಲ. ಇದು ಯಾವ ಸೈಡ್ ಹೇಳಕತ್ತೇನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆದಲ್ಲಿ. ಆ್ಯಕ್ಚುಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ತುಂಬ ಕಡಿಮೆ. ಯಾಕಂದ್ರೆ ಹಿಂದ್ಗಡೆ ಮಳೆಯಾಗಿ ಕೃಷ್ಣಾ ರಿವರ್ಗೆ ನೀರು ಬರಾಕತ್ತೈತಿ. ಅದನ್ನ ಬಿಟ್ಟರೆ ಈಗ ಈ ಸೈಡ್ ಏನು ಮಳೆ ಇಲ್ಲ. ಅಂದ್ರೆ ಈ ಸೈಡ್ ಮಳೆ ಆದರೆ ಇವಾಗ ಬಿತ್ತನೆ ಅದು ಇದು ಮಾಡ್ಕೋಬೋದಾಗಿತ್ತು. ಆದ್ರೂ ಸ್ವಲ್ಪ ಜನ ಮಾಡಿದ್ದಾರೆ ಮೊನ್ನೆ ಸ್ವಲ್ಪ ಮಳೆ ಆಗಿದ್ರಿಂದ. ಆದರೆ ರೈತರಿಗೆ ಖುಷಿ ಆಗೋ ರೀತಿಯಾಗಿ ಇನ್ನೂ ಕೂಡ ಮಳೆ ಆಗಿಲ್ಲ. ಅದೇ ಒಂದು ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ಮಳೆಗಾಲ ಚೆನ್ನಾಗಾದ್ರೆ ಬೆಳೆ ಎಲ್ಲದರ ಬೆಳೆಯನ್ನ ಬೆಳೆಯಬಹುದು. ಇವಾಗ ಒಂದು ದುರಾದೃಷ್ಟ ಅಂದ್ರೆ ಮಳೆಗಾಲ ಚಲೋ ಆಗಿ ಒಳ್ಳೆ ಬೆಳೆ ತೆಗೆದ್ರು ಕೂಡ ಬೆಲೆ ಒಂದು ಸರಿಯಾಗಿ ಇಲ್ಲ ಇವಾಗ. ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಯಾಕಂದ್ರೆ ನಾವು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗಲಿಲ್ಲ ಅಂತಂದ್ರೆ ರೈತರು ಏನು ಮಾಡ್ಬೇಕು ಹೇಳ್ರಿ? ಕಷ್ಟಪಟ್ಟು ದುಡ್ದಿರ್ತಾರೆ, ದುಡ್ಡು ಮನೆಯಲ್ಲಿ ಇರ್ತಕ್ಕಂಥ ದುಡ್ಡನ್ನೆಲ್ಲ ಸುರಿದು ಕಷ್ಟಪಟ್ಟು ದುಡಿದು ಕಡೆಗೆ ಅದನ್ನು ಅಗದಿ ಕಡಿಮೆ ರೇಟ್ಲೆ ಕೊಟ್ಟರೆ ರೈತರಿಗೆ ಏನು ಲಾಭ ಆಗುತ್ತೆ ಹೇಳಿ? ಯಾಕಂದರೆ 1,00,000 ರೂಪಾಯಿ ಇನ್ವೆಸ್ಟ್ಮೆಂಟ್, 1,00,000 ರೂಪಾಯಿ ಹೊಲಕ್ಕೆ ಹಾಕಿ ಆಮೇಲೆ ನಾವು 50, 70, 80,000 ರೂಪಾಯಿ ತಗೋತೀವಿ ಅಂದ್ರೆ 20,000 ರೂಪಾಯಿ ಲಾಸ್ ಬರಾಕೈತಲ್ರಿ. ಸೊ ಈ ರೀತಿ ರೈತರ ಪರಿಸ್ಥಿತಿ ಆಗ್ಲಕತ್ತದ್ರಿ. ಆದ ಕಾರಣ ಏನು ಮಾಡೋಕ್ಕಾಗಲ್ಲ. ಸೊ ಮಳೆ ಆದರೂ ಚೆನ್ನಾಗಾದರೆ ಈ ರೈತ ಏನೇನು ಬೇರೆ ಬೆಳೆ ಆದರೂ ಬೆಳೆದು ಏನಾದರೂ ಮಾಡ್ಕೋಬೋದಾಗಿತ್ತು. ಬಟ್ ಮಳೆ ಕೂಡ ಈಗ ಕೈ ಕೊಡ್ತಾ ಇದೆ. ಇದೇ ರೀತಿ ಆದರೆ ರೈತ ಯಾವ ರೀತಿ ಬದುಕನ್ನು ಕಟ್ಕೋತಾನೆ ಅಂತ ನನಗೆ ಮಾತ್ರ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಕೂಡ ಒಬ್ಬ ರೈತ. ನನ್ನ ಮನಸ್ಸಿಚ್ಛೆ ನಿಮಗೆ ಹೇಳ್ಬೇಕಂದ್ರೆ ಕರೆಕ್ಟಾಗಿ ಮಳೆ ಆದ್ರೂ ಕೂಡ ನಮಗೆ ಬೆಂಬಲ ಬೆಲೆ ಸಿಗಲಿಲ್ಲ ಅಂತಂದ್ರೆ ಏನು ಮಾಡೋದು ಹೇಳ್ರಲ್ಲ? ಈತ ಕಡೆ ಮಳೆಗಾಲನೂ ಸರಿಯಾಗಿಲ್ಲ, ಈತ ಕಡೆ ಬೆಂಬಲ ಬೆಲೆನೂ ಇಲ್ಲ. ರೈತ ಒಂದು ವರ್ಷಗಳ ಕಾಲ ತನ್ನ ಬೆಳೆಯನ್ನು ಯಾವ ರೀತಿ ಬೆಳಿಬೇಕು, ಜೊತೆಗೆ ತನ್ನ ಕುಟುಂಬವನ್ನು ಹೆಂಗೆ ಸಾಗಿಸ್ಬೇಕಂತ. ಆದ ಕಾರಣ ಮುಂದಿನ ದಿನಗಳಲ್ಲಿ ಆದರೂ ಮಳೆ ಆಗಲಿ. ಯಾಕಂದರೆ ಮಳೆ ಆದರೆ ಮಾತ್ರ ರೈತರ ಸ್ವಲ್ಪ ಹ್ಯಾಪಿಯಾಗಿರ್ತಾನೆ. ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಇದಕ್ಕೋಸ್ಕರ ನಾನು ಒಂದು ಜಸ್ಟ್ ವಿಡಿಯೋ ಮಾಡಿದೆ. ಇದ್ದದ ವಾತಾವರಣ ಪ್ರಕಾರ ನಾನು ವಿಡಿಯೋ ಮಾಡಿದ್ದೇನೆ ರೀ. ನಾನು ಆ್ಯಕ್ಚುಲಿ ಹಾಗೆ ಆ ಥರ ಈ ಥರ ಅಂತ ಏನು ಮಾಡಿಲ್ಲ. ಯಾಕಂದರೆ ಇವಾಗ ಪ್ರೆಸೆಂಟ್ ಏನಾಗ್ತದೆ ಅಂದರೆ ಮೇಲ್ಗಡೆ ಮೋಡ ಐತೆ ರೀ, ಬಟ್ ಮಳೆನೇ ಬೀಳ್ತಾಯಿಲ್ಲ. ಅಂದರೆ ಭೂಮಿಗೆ ಬಂದು ಮಳೆನೇ ಹತ್ತಾ ಇಲ್ಲ. ಅಂದರೆ ಮೇಲ್ಗಡೆ ಮೋಡ ಮಾತ್ರ ಸಿಕ್ಕಾಪಟ್ಟೆ ಓಡಾಕತ್ತೈತೆ ರೀ. ಸೊ ಈ ಪ್ರಾಬ್ಲಮಿಂದ ರೈತರಿಗೆ ತುಂಬ ಸಂಕಷ್ಟ ಆಗೈತೆ ರೀ. ಆದಷ್ಟು ಬೇಗ ಮಳೆ ಆದರೆ ರೈತರಿಗೆ ಸ್ವಲ್ಪ ಖುಷಿಯಾಗಿರ್ತಾರೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.